ಇವಾಗ ತಿಂಗಳು ನಾನು ಪೇಮೆಂಟ್ ತಗೊಳ್ತಾ ಇದ್ದೀನಿ ಅಂತ ಅಂದ್ರೆ ಅದಕ್ಕೆ ಮಾಡ್ಕೊಂಡ್ಮೇಲೆ ನನಗೆ 1,00,000 ಸಬ್ಸ್ಕ್ರೈಬರ್ ಆದ್ರೆ ಈ ಸಿಲ್ವರ್ ಪ್ಲೇ ಬಟನ್ ಬರುತ್ತೆ. ನಮಸ್ಕಾರ, ನಾನು ಹಿತೈಷಿಗಳಿಗೆ. ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯೂಟ್ಯೂಬ್ ಬಗ್ಗೆ ನನಗೆ ಗೊತ್ತಿದ್ದಂಗೆ ಒಂದು ಸಣ್ಣ ಕಿವಿ ಮಾತು, ಯೂಟ್ಯೂಬ್ ಮಾಡಿರೋರ್ಗೆ ಸಣ್ಣ ಕಿವಿ ಮಾತು ಹೇಳೋಣ ಅಂತ ಮಾಡಿದ್ದೀನಿ. ಮಾಡಿರೋರ್ಗೆ ಮುಂದೆ ಮಾಡ್ತೀವಿ ಅಂದೋರ್ಗೆ ಏನು ಅಂತ ಅಂದ್ರೆ, ಯೂಟ್ಯೂಬ್ ಮಾಡಿದ ತಕ್ಷಣ ಯಾವುದೇ ದುಡ್ಡು ಬರಲ್ಲ. 1000 ಸಬ್ಸ್ಕ್ರೈಬರ್ ಆಗ್ಬೇಕು, 4,000 ವಾಚ್ ಅವರ್ ಆಗ್ಬೇಕು. ಅದಾದ್ಮೇಲೆ ನಮ್ಗೆ ಡಾಲರ್ ಆಗುತ್ತೆ. ಡಾಲರ್ ಆಗೋದಂತೂ ತುಂಬಾ ಕಷ್ಟ. ಸಬ್ಸ್ಕ್ರೈಬರ್ ಆರಾಮಾಗಿ ಮಾಡ್ಕೊಳ್ಬಹುದು. ನಮ್ಗೆ ರೋಡಲ್ಲಿ ಹೋಗೋರು ಎಲ್ಲರ ಹತ್ರನೂ ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತೆ. ಎಲ್ಲರ ಹತ್ರನೂ ನಮ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಮನ್ಸ್ ಬಿಚ್ಚಿ ಕೇಳ್ಬೋದು. ಯಾಕಂದ್ರೆ ನಾವು ಅವ್ರ ಹತ್ರ ದುಡ್ಡು ಕೇಳಲ್ಲ, ATM ಕಾರ್ಡ್ ಕೇಳಲ್ಲ, ಊಟ ಕೇಳಲ್ಲ, ಬಟ್ಟೆ ಕೇಳಲ್ಲ. ನಮ್ ಚಾನಲ್ ಇದೆ, ಸ್ಮೂತ್ ಅಲ್ಲಿ ಕೇಳಿ, ನಮ್ ಚಾನಲ್ ಇದೆ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡ್ರೆ ನಿಜವಾಗ್ಲೂ ಸಬ್ಸ್ಕ್ರೈಬರ್ ಆಗತ್ತೆ. ನಾನು ಅದೇ ತರ ಮಾಡ್ಕೊಂಡ್ಮೇಲೆ ನನಗೆ 1,00,000 ಸಬ್ಸ್ಕ್ರೈಬರ್ ಆದ್ರೆ ಈ ಸಿಲ್ವರ್ ಪ್ಲೇ ಬಟನ್ ಬರುತ್ತೆ. ಇದು ನನ್ನ ಕನ್ಸಾಗಿತ್ತು. ಗೋಲ್ಡನ್ ಬಟನ್ ನೋಡ್ಕೊಳ್ಳೋಣ, ಇದೊಂದು ಬೇಕೇ ಬೇಕು ಅನ್ನೋದಕ್ಕೋಸ್ಕರ ತುಂಬಾ ಆಟೋದಲ್ಲಿ ಹೋದ್ರು ಅವ್ರ ಹತ್ರ ಸಬ್ಸ್ಕ್ರೈಬ್, ಒಂದು ಗಾಡಿ ಇಳಿದ್ರು ಸಬ್ಸ್ಕ್ರೈಬರ್. ಆಟೋದಲ್ಲಿ ಇಳಿತೀನಿ, ಅವ್ರಿಗೆ ಪೇಮೆಂಟ್ ಮಾಡ್ಬೇಕಾದ್ರೆ ನಂದೊಂದು ಚಾನಲ್ ಇದೆಯಪ್ಪ, ನಾನು ಪೇಮೆಂಟ್ ಮಾಡೋ ಅಷ್ಟೊತ್ತಿಗೆ ನನ್ನ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳಪ್ಪ ನೀನು ಅಂತ ಕೇಳ್ಕೊಂಡು ಆ ತರ ನಾನು ಸಬ್ಸ್ಕ್ರೈಬ್ ಮಾಡಿಸ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಬೇಗ ಸಿಲ್ವರ್ ಪ್ಲೇ ಬಟನ್ ಬಂತು. ಸಬ್ಸ್ಕ್ರೈಬರ್ ಆರಾಮಾಗಿ ಮಾಡ್ಬೋದು ನನ್ನ ಲೆಕ್ಕದಲ್ಲಿ. ವಾಚ್ ಅವರು ಅಷ್ಟೇ. ನಾನು ಹೇಳೋದು, ನೀವು ಫಸ್ಟ್ ಪ್ಲೇ ಲಿಸ್ಟ್ ಮಾಡ್ಬಿಡಿ. ಪ್ಲೇ ಲಿಸ್ಟ್ ಮಾಡಿದ್ಮೇಲೆ ನಿಮ್ಮ ಸಂಬಂಧಿಕರು, ನಿಮ್ಮ ಯೂಟ್ಯೂಬ್ ಮಾಡಿದಕ್ಕೆ ನಿಮ್ಗೆ ಇಷ್ಟಪಡೋರು ಅವ್ರಿಗೆ ಹೇಳಿ, ನಿಮ್ ಈ ಫೋನ್ ಯೂಸ್ ಮಾಡಲ್ಲ ಅಂದಾಗ ನನ್ನ ವಿಡಿಯೋಗಳನ್ನ ಆನ್ ಮಾಡ್ಬಿಡಿ ಅಂತ ಹೇಳಿ. ಅವಾಗ ಬೇಗ ವಾಚ್ ಅವರ್ ಮುಗಿಸ್ಕೊಳ್ಬೋದು. ಸಬ್ಸ್ಕ್ರೈಬರ್ಗೆ ಲಿಮಿಟ್ ಇಲ್ಲ. 1 ವರ್ಷದೊಳಗಡೆ ವಾಚ್ ಅವರ್ ಕಂಪ್ಲೀಟ್ ಆಗ್ಲಿಲ್ಲ ಅಂತ ಅಂದ್ರೆ ನಿಮ್ದು ಒಂದು 365 ದಿವಸ ಆದ್ಮೇಲೆ, ನೀವು ವಿಡಿಯೋ ಹಾಕ್ದಾಗಿಂದ 365 ದಿವಸ ID ಓಪನ್ ಮಾಡಿ ಅಲ್ಲ, ವಿಡಿಯೋ ಹಾಕ್ದಾಗಿಂದ, ಅದು ಶಾರ್ಟ್ಸ್ ಆದ್ರೂ ಆಗಿರ್ಲಿ, ವಿಡಿಯೋ ಆದ್ರೂ ಆಗಿರ್ಲಿ, ಹಾಕಿ ಆದಾಗಿಂದ ನಿಮ್ಗೆ 4,000 ವಾಚ್ ಅವರ್ ಆಗ್ಬೇಕು. ಆಗ್ಲಿಲ್ಲ ಅಂತ ಅಂದ್ರೆ 365 ದಿವಸ ಆದ್ಮೇಲೆ ಅದು ಆ ವಿಡಿಯೋಗೆ ಲೆಸ್ ಆಗ್ತಾ ಬರುತ್ತೆ ಅಷ್ಟೇ. ಅಷ್ಟು ಬಿಟ್ರೆ ಏನಿಲ್ಲ. ಆಮೇಲೆ ಅದಾದ್ಮೇಲೆ ಮೊನೋಟೈಸ್ ಆಗುತ್ತೆ. ಮೊನೋಟೈಸ್ ಆದ್ಮೇಲೆ ಡಾಲರ್ ಆಗಕ್ ಶುರು ಆಗುತ್ತೆ. ಡಾಲರ್ ಆಗೋದು ಏನಂದ್ರೆ, ಒಂದು ವಿಡಿಯೋ ನಿಮ್ಗೆ ಲಕ್ಷಾನ್ಗಟ್ಲೆ ಓಡಿದ್ರೆ ಡಾಲರ್ ಬರುತ್ತೆ. ನನಗೆ ನಿಮ್ಮೆಲ್ರೂ ಪ್ರೀತಿಯಿಂದ ತಿಂಗಳು ನಂಗೆ ನೆನ್ನೆ ಬಂತು ಈ ತಿಂಗಳು ಪೇಮೆಂಟು. ಮೊನ್ನೆ ಮೇಲ ಲಾಸ್ಟ್ ಮೇ ಇಂದ 24ನೇ ಇಸ್ವಿ ಮೇ ತಿಂಗಳಿಂದ ಸತತವಾಗಿ 1 ತಿಂಗಳು ನಿಂತಿಲ್ಲ, ಪೇಮೆಂಟ್ ಬರ್ತಾ ಇದೆ. ಹಾಗಾಗಿ ಖುಷಿಯಿಂದ ಯೂಟ್ಯೂಬ್ಗೆ ನಾನು ಇಷ್ಟಪಡ್ತೀನಿ. ಬೆಳಗ್ಗೆ ಇದ್ರೆ ರಾತ್ರಿ ಇದ್ರೆ ನಾನು ಯೂಟ್ಯೂಬ್ಗೆ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಒಂದ್ ಕಡೆ ಎಲ್ಲೂ ಕೆಲ್ಸಕ್ಕೆ ಹೋಗದೆ ಒಬ್ರ ಹತ್ರ ಕೈ ಚಾಚದೆ ನನಗೆ ಊಟ ಆಗ್ತಾ ಇದ್ದೀರಾ ನೀವೆಲ್ರೂ ಪ್ರೀತಿಯಿಂದ ನಾನು ವಿಡಿಯೋ ನೋಡೋದಕ್ಕೆ ಯೂಟ್ಯೂಬ್ ಇಂದ ಕೊಡ್ತಾ ಇರೋದು. ಆಮೇಲೆ ಯೂಟ್ಯೂಬ್ ಏನ್ ಸುಮ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನನಗೆ ದುಡ್ಡು ಬರ್ಲಿಲ್ಲ ಆ ತರ ಕನ್ಸು ಮನ್ಸಲ್ಲೂ ಅನ್ಕೊಳ್ಬೇಡಿ. ಯೂಟ್ಯೂಬ್ ಏನ್ ದಡ್ರಲ್ಲ. ಕೋಟಿನೋ ಎಷ್ಟೋ ಮಿಲಿಯನ್ ಗಟ್ಲೆ, ಎಷ್ಟೋ ಹೇಳಕ್ಕೆ ಸಾಧ್ಯ ಇಲ್ಲ ಅಷ್ಟು ಜನ ಯೂಟ್ಯೂಬ್ ಮಾಡಿದ್ದಾರೆ. ಎಲ್ರಿಗೂ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ದುಡ್ಡು ಕೊಡಂಗ್ ಇದ್ದಿದ್ರೆ ಯೂಟ್ಯೂಬ್ ಮುಚ್ಕೊಂಡು ಹೊರಟೋಗ್ತಿದ್ರೇನೋ ಅವರು. ತುಂಬಾ ರೂಲ್ಸ್ಗಳಿದೆ. ಬೇರೆಯವ್ರ ವಿಡಿಯೋ ಹಾಕ್ಬಾರ್ದು. ಬೇರೆಯವ್ರು ಹಾಕಿರೋ ಚಾನಲ್ ಅಲ್ಲಿ ವಿಡಿಯೋ ನೀವೇನಾದ್ರೂ ಮಾಡಿದ್ರೆ ಚಾನಲ್ ಡಿಲೀಟ್ ಆಗುತ್ತೆ. ದಿನಕ್ಕೆ ತುಂಬಾ ಚಾನಲ್ಗಳು ಡಿಲೀಟ್ ಆಗ್ತಾ ಇದೆ, ಕಾರಣ ಇಲ್ಲದೆ ಡಿಲೀಟ್ ಆಗ್ತಾ ಇದೆ. ನಾನು ಲೈವ್ ಮಾಡ್ತೀನಿ ದಿನ ರಾತ್ರಿ 7 ಗಂಟೆ 8 ಗಂಟೆಗೆ ಟೈಮ್ ಇದ್ದಾಗ. ಅವಾಗ ತುಂಬಾ ಜನ ಬಂದು ಹೇಳ್ತಿದ್ದಾರೆ, ನಮ್ ಚಾನಲ್ ಇವತ್ತು ಡಿಲೀಟ್ ಆಯ್ತು, ನಮ್ ಚಾನಲ್ ಡಿಲೀಟ್ ಆಯ್ತು ಅಂತಿದ್ದಾರೆ. ದಯವಿಟ್ಟು ನೀವೇ ಸ್ವತಃ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ. ಆಮೇಲೆ ಥಂಬ್ನೇಲ್ ಚೆನ್ನಾಗಿ ಹಾಕಿ, ಟೈಟಲ್ ಚೆನ್ನಾಗಿ ಹಾಕಿ. ಆಮೇಲೆ ಇನ್ಶಾಟ್, ನಾನು ಎಡಿಟ್ ಮಾಡೋದು ಇನ್ಶಾಟ್. ನನಗೆ ಯಾರು ಎಡಿಟ್ ಮಾಡ್ಕೊಡೋರಿಲ್ಲ. ತುಂಬಾ ಜನ ನನಗ್ ಬಂದು ಕೇಳ್ತಾ ಇದ್ದೀರಾ, ನಿಮ್ಗೆ ಯಾರಾದ್ರೂ ಎಡಿಟ್ ಮಾಡ್ಕೊಡೋರು ಇದಾರಾ ಅಂತ. ನನ್ಗೆ ಯಾರು ಇಲ್ಲ. ಒಬ್ರೊಬ್ರು ಎಡಿಟ್ ಮಾಡ್ಕೊಡಕ್ಕೆ ನನ್ಗೆ ಇವಾಗ ಕಾಂಟ್ಯಾಕ್ಟ್ ಮಾಡಿ ಅಂತ ಬರ್ತಾ ಇದ್ದಾರೆ. ಒಂದು ಥಂಬ್ನೇಲ್ ಹಾಕಕ್ಕೆ ಅವ್ರಿಗೆ 500 ರೂಪಾಯಿ ಅಂತೆ. ಒಂದು ವಿಡಿಯೋ ಎಡಿಟ್ ಮಾಡಿ ಥಂಬ್ನೇಲ್ ನಾ ವಿಡಿಯೋ ಮಾಡ್ಕೊಡ್ಬೇಕು. ಅವ್ರು ಎಡಿಟ್ ಮಾಡಿ ಥಂಬ್ನೇಲ್ ಮಾಡ್ಕೊಡಕ್ಕೆ 2,000 ರೂಪಾಯಿ ಅಂತೆ ಒಂದು ವಿಡಿಯೋಗೆ. ನಾನ್ ದಿನಕ್ಕೆ 3 ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಾನು 6,000 ರೂಪಾಯಿ ಕೊಡ್ಲ. ನಾನು ಇವತ್ತವರೆಗೂ ಹೇಳ್ತೀನಿ, ಯೂಟ್ಯೂಬ್ ಇಂದ ದುಡ್ದಿದ್ದೀನಿ, ಲಕ್ಷಾನ್ಗಟ್ಲೆ ದುಡ್ದಿದ್ದೀನಿ ನಾನು. ಆದ್ರೆ ನಾನು ಏನು ಖರ್ಚು ಮಾಡಿಲ್ಲ. ಏನು ಖರ್ಚು ಮಾಡಿಲ್ಲ. ನನ್ನ ಹತ್ರ ಫೋನ್ ಇಲ್ಲ. ಫೋನ್ ಇರೋದೇ ಫೋನ್ ಬಳಸ್ತಿರೋದು ನಾನು. ಫೋನ್ ತಗೊಂಡಿಲ್ಲ, ಕ್ಯಾಮ್ರಾ ಎಲ್ಲ ನನ್ನ ಹತ್ರ. ಇದು 2,000 ರೂಪಾಯಿ ಕೊಟ್ಟು ತಗೊಂಡೆ ಮೈಕು. ಮೋಸ ಹೋದೆ. ಇವಾಗ 400-500 ರೂಪಾಯಿಗೆಲ್ಲ ಸಿಗ್ತಾ ಇದೆ. ಸ್ಟಾರ್ಟಿಂಗ್ ಯೂಟ್ಯೂಬ್ ಮಾಡಿದಾಗ ಆನ್ಲೈನ್ ಅಲ್ಲೂ ಏನು ಸಿಗ್ತಾ ಇರ್ಲಿಲ್ಲ.
ಅವಾಗ ನಾನು ಹುಡ್ಕೊಂಡು ಹೋಗಿ 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 ತಗೊಂಡಿದ್ದು ಮೈಕು. ಇದು 400 ರೂಪಾಯಿಗೆ 600 ರೂಪಾಯಿಗೆ ಇವಾಗ ಸಿಗುತ್ತೆ. ನಾನು 2000 ಚಿಲ್ಲರೆ ಕೊಟ್ಟೆ, ಮೋಸ ಹೋಯ್ತು. ಇದನ್ ಬಿಟ್ರೆ ಒಂದು ಸೆಲ್ಫಿ ಸ್ಟ್ಯಾಂಡ್ ಇದೆ ನನ್ನ ಹತ್ರ. ನಾನು ಯೂಟ್ಯೂಬ್ ಮಾಡ್ದಾಗಿಂದ ನನ್ನ ಜೊತೆಲಿದೆ ಅದು. ಮನೇಲೂ ಅದೇ ಬಳಸ್ತೀನಿ, ಹೊರಗಡೆ ಹೋದ್ರು ಅದೇ ಬಳಸ್ತೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನಂದು ಯೂಟ್ಯೂಬ್ ಬ್ಯಾಗ್ ಇದೆಯಲ್ಲ, ಯೂಟ್ಯೂಬ್ ಬ್ಯಾಗ್ ಹಾಕೊಂಡು ಹೋಗ್ತಾ ಇರ್ತೀನಿ ಸೀದಾ. ಯೂಟ್ಯೂಬ್ ಬ್ಯಾಗ್ ವಿಡಿಯೋ ನೋಡಿಲ್ಲ ಅಂದ್ರೆ ಯಾರಾದ್ರೂ ನೋಡ್ಬೋದು. ನಾನು ಏನೇನ್ ಇಟ್ಕೊಂಡಿರ್ತೀನಿ, ಯೂಟ್ಯೂಬ್ ಬೇಕಾಗಿರುವಂತದ್ದು ಏನೇನ್ ಇಟ್ಕೊಂಡಿರ್ತೀನಿ ಅಂತ ನೀವು ಅದ್ರ ವಿಡಿಯೋದಲ್ಲಿ ನೋಡ್ಬೋದು. ಅದಾಯ್ತು. ಆಮೇಲೆ ನಾನು ಏನೂ ಖರ್ಚು ಮಾಡಿಲ್ಲ, ದುಡಿತಾ ಇದ್ದೀನಿ, ನಾನು ಏನೂ ಖರ್ಚು ಮಾಡಿಲ್ಲ. ₹1 ಖರ್ಚು ಮಾಡಿಲ್ಲ. ಯಾರಿಗೇ ಆಗ್ಲಿ ನನಗೆ ತಮ್ನೇಲ್ ಮಾಡ್ಕೊಡು ಇಷ್ಟು ತಗೋ ದುಡ್ಡು, ನನಗೆ ವಿಡಿಯೋ ಎಡಿಟಿಂಗ್ ಮಾಡ್ಕೊಡು ಇಷ್ಟು, ಏನು ಮಾಡಿಲ್ಲ. ನಾನೇ ಸ್ವತಃ ಎಲ್ಲ ಮಾಡೋದು. ಯಾರು ಎಲ್ಪ್ ಇಲ್ಲ ನನಗೆ, ನಾನೇ ಪ್ರತಿಯೊಂದು ಮಾಡ್ತಿರೋದು. ಬೇರೆ ಮೊನಟೈಸ್ ಮಾಡೋದಕ್ಕೆ ನಾನು ಹೇಳ್ದೆ, ಅರುಣ್ ಅಂತ ಇದ್ದಾನೆ, ನಂದೆಲ್ಲ ವಾಚ್ ಅವರು ಇದೆಲ್ಲ ಕಂಪ್ಲೀಟ್ ಆದಾಗ ಅರುಣ್ ಅನ್ನೋನು ನನಗೆ ಮಾಡ್ಕೊಟ್ಟ. ತುಂಬಾ ಒಳ್ಳೆ ಹುಡುಗ, ನನ್ ಬೆನ್ನಿಂದೆ, ತಮ್ಮ ಅಣ್ಣ ಎಲ್ಲ ರೀತಿಲೂ ನಾನು ಸಪೋರ್ಟ್ ಮಾಡ್ಕೊಂಡಿದ್ದಾನೆ. ಮಗ ಎಲ್ಲ ರೀತಿಲೂ ಇದ್ದಾನೆ, ಒಳ್ಳೆ ಹುಡುಗ. ಅವ್ನ ನಂಬರ್ ಸ್ಕ್ರೀನ್ ಮೇಲೆ ಇರುತ್ತೆ. ಮೊನೋಟೈಸ್ ಯಾರಿಗಾದ್ರೂ ಅಪ್ಲೈ ಮಾಡ್ಬೇಕು ಅಂದ್ರೆ ಅವನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಆಮೇಲೆ ಇನ್ಶಾಟ್ ಅಂತ, ನಾನು ಇನ್ಶಾಟ್ ಆ್ಯಪ್ ಅಲ್ಲಿ ಎಡಿಟ್ ಮಾಡೋದು. ಒಬ್ರೊಬ್ರು ಒಂದೊಂದು ಆ್ಯಪ್ ಅಲ್ಲಿ ಮಾಡ್ತಾರೆ. ನನಗೆ ಬೇರೆ ಯಾವ ಆ್ಯಪು ಇಷ್ಟ ಆಗ್ಲಿಲ್ಲ, ನನಗೆ ಇನ್ಶಾಟ್ ಒಂದೇ ನಾನು ಎಡಿಟ್ ಮಾಡ್ತಿರೋದು. ಅಲ್ಲಿ ಇನ್ಶಾಟ್ ಅಂತ ಇರುತ್ತೆ, ಅದನ್ನ ವಾಟರ್ ಮಾರ್ಕ್ ಅದನ್ನ ತೆಗಿಬೇಕು, ಇಲ್ಲ ಅಂದ್ರೆ ಮುಂದಕ್ಕೆ ಪ್ರಾಬ್ಲಮ್ ಆಗ್ಬೋದು. ಆದ್ರೆ ನಾವು ವಿಡಿಯೋ ಎಡಿಟ್ ಮಾಡಾದ್ಮೇಲೆ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅದನ್ನ ನೋಡ್ಬೇಕು. ನೋಡಿದ್ಮೇಲೆ ಅದಾಗ ಅದೇ ಹೋಗುತ್ತೆ. ಇನ್ಸರ್ಟ್ ಅನ್ನೋ ವಾಟರ್ ಮಾರ್ಕ್ ತೆಗಿಬೇಕು. ಎಲ್ರಿಗೂ ಇದೊಂದು ಕಿವಿ ಮಾತಿಟ್ಕೊಳ್ಳಿ. ಚಾನಲ್ನ ಎಷ್ಟು ನಾವು ಇವಾಗ ಒಂದು ಎಳೆ ಮಗುನ ನಾವು ಎಷ್ಟು ಜೋಪಾನವಾಗಿ ನೋಡ್ಕೊಳ್ತೀವಿ, ನೆಗಡಿ ಆಗ್ಬಾರ್ದು, ಕೆಮ್ಮಾಗ್ಬಾರ್ದು, ಅವ್ರ ದೃಷ್ಟಿ ಬೀಳಬಾರ್ದು, ಅಯ್ಯೋ ಬಿದ್ದೋಯ್ತೇನೋ ಮಗು ಅಂತ ನೋಡ್ಕೊಳ್ತೀವಿ. ಅದೇ ತರ ಯೂಟ್ಯೂಬ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ಳಿ. ಯೂಟ್ಯೂಬ್ ನಿಮ್ಮನ್ನ ಸಾಕುತ್ತೆ, ಬೆಳೆಸುತ್ತೆ. ಯೂಟ್ಯೂಬ್ ಅಂದ್ರೆ ತಾಳ್ಮೆ. ಮಾಡಿದ ತಕ್ಷಣ ನನಗೆ ಸಬ್ಸ್ಕ್ರೈಬರ್ ಆಗಿಲ್ಲ, ವಾಚ್ ಅವರ್ ಆಗ್ಲಿಲ್ಲ, ಖಂಡಿತ ಆಗುತ್ತೆ. ಒಂದು ವಿಡಿಯೋ ವೈರಲ್ ಆಯ್ತು ಅಂದ್ರೆ, ಒಂದ್ ವಿಡಿಯೋ 1-1.5 ಲಕ್ಷ ವ್ಯೂಸ್ ಬಂತು ಅಂದ್ರೆ ನೀವೆಲ್ಲೋ ಇರ್ತೀರಾ, ಆಯ್ತಾ? ಹಾಗಾಗಿ ತುಂಬಾ ಸಂತೋಷದಿಂದ ಮಾಡಿ, ಖುಷಿಯಿಂದ ಮಾಡಿ. ನಾವೇನು ಖರ್ಚು ಮಾಡ್ತಾ ಇಲ್ಲ ಏನು ಯೂಟ್ಯೂಬ್ಗೆ. 4 ಗೋಡೆ ಮುಂದೆ ನಿಂತ್ಕೊಂಡು, 4 ಗೋಡೆ ಮಧ್ಯ ನಿಂತ್ಕೊಂಡು ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀವಿ, ಅದು 4 ಜನ ನೋಡ್ತಾರೆ ಅಂತ ಅಂದಮೇಲೆ ನಾವು ಖುಷಿಯಾಗಿ ಮಾಡ್ಬೇಕು ಅಲ್ವಾ? ನಾವೇನಾದ್ರೂ ಖರ್ಚು ಟೈಮ್ ಕೊಡ್ತಾ ಇದೀವಿ. ಹೆಮ್ಮೆಯಿಂದ ಹೇಳ್ಕೊಳ್ಳಿ, ನೀವೇನ್ ಕೆಲಸ ಮಾಡ್ತೀರಾ ಅಂತ. ನಾನು ಯೂಟ್ಯೂಬರ್ ಅಂತ ಹೆಮ್ಮೆಯಿಂದ ಹೇಳ್ಕೊಡಿ. ಅಯ್ಯೋ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ. ಜನ ಕೀಳಾಗಿ ನೋಡ್ತಾರೆ, ನೋಡಿದ್ರೆ ನೋಡ್ಕೊಳ್ಳಿ ಬಿಡಿ. ತಗೊಳ್ಳಿ, ತಂದಿರ್ತೈತೆ. OTP ಹೇಳ್ಬೇಕಲ್ಲ, ಹೇಳ್ತೀನಿ. ನಮ್ ಪಾರ್ಸಲ್ ತಗೊಂಡೋಗೋರು ಬಂದ್ರು, ಹಾಗಾಗಿ ವಿಡಿಯೋ ಸ್ವಲ್ಪ ಕಟ್ ಆಯ್ತು. ಒಂದು ವಿಡಿಯೋ ಹಾಕಿ ನನಗೆ ದುಡ್ಡು ಬಂದಿಲ್ಲ, ನನಗೆ ಸಬ್ಸ್ಕ್ರೈಬರ್ ಆಗಿಲ್ಲ, ವಾಚ್ ಅವರ್ ಆಗಿಲ್ಲ, ದಯವಿಟ್ಟು ಟೆನ್ಷನ್ ಮಾಡ್ಕೊಂಬೇಡಿ, ಹೊರಗಬೇಡಿ. ನಿಜವಾಗ್ಲೂ ತಾಳ್ಮೆಯಿಂದ ಇರಿ, ಒಂದಲ್ಲ ಒಂದಿನ ಕೈ ಹಿಡಿಯುತ್ತೆ. ಇವಾಗ ತಿಂಗಳು ನಾನು ಪೇಮೆಂಟ್ ತಗೊಳ್ತಾ ಇದ್ದೀನಿ ಅಂತ ಅಂದ್ರೆ ಅದಕ್ಕಷ್ಟೇ ಕಷ್ಟಪಡ್ತೀವಿ. ಇವಾಗ ನಾವೇನಾದ್ರೂ ಒಂದು ಕೆಲ್ಸಕ್ಕೆ, ಇವಾಗ 1 ಲಕ್ಷ 2 ಲಕ್ಷ ಸಂಬಳ ತಗೊಳ್ತಾರೆ, IT ಕಂಪ್ನಿಗೆ ಹೋಗೋರು, ಅವರು LKG ಇಂದ ಓದಿರ್ತಾರೆ. LKG ಇಂದ ಓದಿ ಅದೇನೇನೋ ಓದಿರ್ತಾರೆ, BE MBA ಅದೇನೇನೋ ಓದಿದ್ಮೇಲೆ OTP ಇಲ್ಲಿದೆ ನೋಡಿ. ಅದೆಲ್ಲ ಓದಿದ್ಮೇಲೆ ಅವ್ರಿಗೆ ಅಷ್ಟು ಸಂಬಳ ಬರೋದು. ಆ ಸಂಬಳ ತಗೊಳ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ಟೆನ್ಷನ್ ಇರುತ್ತೆ. ಇವಾಗ ನಮ್ಗೆ ಕೊರಿಯರ್ ಅವರೊಬ್ರು ಚಂದ್ರಶೇಖರ್ ಅಂತ ಬಂದ್ರೆ ಅವರೇ ಬರೋದು ಯಾವಾಗ್ಲೂ. ಅವ್ರಿಗೆ ಎಷ್ಟು ಟೆನ್ಷನ್ ಇರುತ್ತೆ, ಅವ್ರು ಎಷ್ಟಾದ್ರೂ ಸಂಬಳ ತಗೊಳ್ಳಿ, ಅವ್ರಿಗೆ ಎಷ್ಟು ಟೆನ್ಷನ್ ಇರುತ್ತೆ. ಟೆನ್ಷನ್ ಇರಲ್ವಾ ಚಂದ್ರಶೇಖರ್ ಅವರೇ? ನೋಡಿ ಹಿಂಗಿಂಗ್ ಕತ್ತಲಾಡಿಸ್ತಾ ಇದಾರೆ, ಮಾತಾಡಲ್ಲ. ತುಂಬಾ ಟೆನ್ಷನ್ ಇರುತ್ತೆ ಆ ಕೆಲ್ಸದಲ್ಲಿ. ಏನೇ ಆಗ್ಲಿ ಟೆನ್ಷನ್ ಇರುತ್ತೆ. ಅದನ್ನ ನಾವೇನ್ ಮಾಡ್ಬೇಕು, ಖುಷಿಯಿಂದ ವಿಡಿಯೋ ಮಾಡ್ಬೇಕು, ಆಯ್ತಾ? ಖುಷಿಯಿಂದ ವಿಡಿಯೋ ಮಾಡಿ. ವ್ಯೂಸ್ ಬರ್ಲಿಲ್ಲ, ಸಬ್ಸ್ಕ್ರೈಬರ್ ಆಗ್ಲಿಲ್ಲ ಅಂತ ಒಂದ್ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಿಮ್ದು ಯಾವ್ದಾದ್ರು ಗ್ರೂಪ್ ಇದ್ರೆ, ನೀವು ಫ್ರೆಂಡ್ ಸರ್ಕಲ್, ನಿಮ್ ರಿಲೇಷನ್, ಆ ಗ್ರೂಪ್ ಅಲ್ಲಿ ಹೋಗಿ ಲಿಂಕ್ ಹಾಕಿ ಆಮೇಲೆ ನಿಮ್ ಸ್ಟೇಟಸ್ ಹಾಕೊಳ್ಳಿ. ಆ ವಿಡಿಯೋನ ಲಿಂಕ್ ನ ನಿಮ್ ಸ್ಟೇಟಸ್ ಹಾಕೊಳ್ಳಿ, ನಿಮ್ ಸಂಬಂಧಿಕರಿಗೆ ಹೇಳಿ. ಈ ತರ ಮಾಡಿದ್ರೆ ಖಂಡಿತ ವ್ಯೂಸ್ ಬರುತ್ತೆ. ಆಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಕೊಡಿ, ಚೆನ್ನಾಗಿ ಮಾತಾಡಿ, ಖುಷಿಯಿಂದ ಮಾತಾಡಿ, ಎನರ್ಜಿಯಾಗಿ ಮಾತಾಡಿ, ಚೆನ್ನಾಗಿ ರೆಡಿ ಆಗಿ. ಎಲ್ಲ ನೋಡ್ತಾರಲ್ವಾ, ನಮ್ಮವ್ರು ನೋಡದೆ ಇದ್ರು ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ವಿಡಿಯೋ ನೋಡ್ತಾರೆ. ಆಮೇಲೆ ಲೈವ್ ಮಾಡೋರ್ಗೆ ಒಂದು ಕಿವಿ ಮಾತು ಹೇಳ್ತೀನಿ, ಫೇಸ್ ಟು ಫೇಸ್ ಲೈವ್ ಮಾಡಿದ್ರೆ ತುಂಬಾ ಜನ ಬರ್ತಾರೆ. ಲೈವ್ ಮಾಡೋದ್ರಿಂದ ಏನು ಉಪಯೋಗ ಅಂದ್ರೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಬಹುದು. ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಬಹುದು. ನಾನು ಏನಕ್ಕೆ ಲೈವ್ ಮಾಡ್ತೀನಿ, ನನಗೆ ಡಾಲರ್ ಆಗಲ್ಲ, ಲೈವ್ ಇಂದ ಡಾಲರ್ ಆಗಲ್ಲ. ಯಾರ ತಲೆಲಾದ್ರೂ ಇದ್ರೆ
ಅದನ್ನ ತೆಗ್ದಾಕ್ಬಿಡಿ. ಓ, 7 ದಿನ ಲೈವ್ ಮಾಡ್ತಾಳೆ, 7 ಡಾಲರ್ ಆಗ್ಬೋದು. ಖಂಡಿತ ಡಾಲರ್ ಆಗಲ್ಲ ಲೈವ್ ಇಂದ. ನಾನ್ ಸ್ವಲ್ಪ ಹಿಂಗೆ ಒಬ್ಳೇ ಇರ್ತೀನಿ, ಅದು ಇದು ಟೆನ್ಷನ್, ಜನದ ಹತ್ರ ಮಾತಾಡ್ಬೋದಲ್ಲ ಅನ್ನೋದಕ್ಕೋಸ್ಕರ ನಾನು ಲೈವ್ ಬರ್ತೀನಿ. ಬಿಟ್ರೆ ಸಬ್ಸ್ಕ್ರೈಬರ್ ಆಗುತ್ತೆ, ವ್ಯೂಸ್ ಬರುತ್ತೆ, ಅಷ್ಟು ಬಿಟ್ರೆ ಡಾಲರ್ ಆಗಲ್ಲ. ನಮ್ದೇ ಡೇಟಾ ಖಾಲಿ ಆಗುತ್ತೆ, 2 GB 3 GB ಡೇಟಾ ಖಾಲಿ ಆಗುತ್ತೆ ನಮ್ಗೆ. ಇಷ್ಟು. ಆಮೇಲೆ ಫೇಸ್ ಟು ಫೇಸ್ ಲೈವ್ ಮಾಡಿ. ಲೈವ್ ಅಲ್ಲಿ ಬಂದವ್ರನ್ನ ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿ. ಇವಾಗ ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ನೋಡಿ, ಅವ್ರ ಕೊರಿಯರ್ ಅವರು, ನಾನು 5 ತಿಂಗಳಿಂದ ಅವರೇ ಬರ್ತಾ ಇರೋದು, ಚಂದ್ರಶೇಖರ್ ಅಂತ, ಈ ಕಾರ್ಟ್ ಕೊರಿಯರ್ ತಗೊಂಡೋಗ್ತಾರೆ. ಅವ್ರ ಹತ್ರ ಅಷ್ಟೇ ಪ್ರೀತಿ. ಏನಾದ್ರು ಮಾಡಿದ್ರೆ ಒಂಚೂರು ಕೊಡ್ತೀನಿ, ತಗೊಳ್ಳಿ ಚಂದ್ರಶೇಖರ್. ತುಂಬಾ 6 ಜನ ಕೊರಿಯರ್ ಅವ್ರು ಬರ್ತಾರೆ, 6 ಜನನು ಅಷ್ಟೇ ಪ್ರೀತಿಯಿಂದ ಇದ್ದಾರೆ. ಹಾಗೆ ಒಂದ್ ಪ್ರೀತಿಯಿಂದ ಮಾತಾಡ್ತು ಅಂದ್ರೆ ಆಗತ್ತೆ ಅಲ್ವಾ. ಹಾಗಾಗಿ ಫೇಸ್ ಟು ಫೇಸ್ ಲೈವ್ ಮಾಡಿ, ಬಂದವ್ರನ್ನ ಪ್ರೀತಿಯಾಗಿ ಮಾತಾಡಿಸಿ. ಆಮೇಲೆ ಒಬ್ರೊಬ್ರ ಮನೇಲಿ ಮುಖ ತೋರ್ಸಕ್ ಇಷ್ಟ ಇರಲ್ಲ, ಅವ್ರ ವಿಡಿಯೋದಲ್ಲೂ ಮುಖ ತೋರ್ಸಿರಲ್ಲ ಅಂತವ್ರು ನೋಡಿ, ಬ್ಯಾಕ್ ಕ್ಯಾಮ್ರಾ, ಲೈವ್ ಕ್ಯಾಮ್ರಾ ಇಟ್ಬಿಡಿ. ಒಂದು ದೇವ್ರ ಫೋಟೋನೋ, ಒಂದು ಹೂವಿಂದು ಏನಾದ್ರೂ ಒಂದ್ ಮಾಡಿ ಮಾತಾಡಿ. ಬಂದವ್ರ ಹತ್ರ ಪ್ರೀತಿಯಾಗಿ ಮಾತಾಡಿ. ಬಂದವರು ನಮ್ ಲೈವ್ ಅಲ್ಲಿ ಉಳ್ಕೊಳ್ಬೇಕು, ಒಂದ್ 10 ನಿಮಿಷ ಅಂತೂ ಉಳ್ಕೊಳ್ಬೇಕು. ಆ ತರ ಅವ್ರ ಹತ್ರ ಪ್ರೀತಿಯಾಗಿ ಮಾತಾಡಿ. ಆಮೇಲೆ ಡಾಲರ್ ಆಗತ್ತೆ, ಯೋಚನೆ ಮಾಡಬೇಡಿ. ಎಲ್ರಿಗೂ ಡಾಲರ್ ಆಗ್ಲಿ, ಮೊನೋಟೈಸ್ ಆಗ್ಲಿ ಅಂತಾನೆ ನಾನು ಕೇಳ್ಕೊಳ್ತೀನಿ. ಎಲ್ರಿಗೂ ಈ ಸಿಲ್ವರ್ ಪ್ಲೇ ಬಟನ್ ಬಂದ್ರೆ ಎಷ್ಟು ಖುಷಿ ಆಗುತ್ತೆ. 4 ಜನದ ಮುಂದೆ ಈ ತರ ತಲೆ ಎತ್ಬೋದು ಅನ್ನೋದಕ್ಕೆ ನಾನೇ ಉದಾಹರಣೆ. 52 ವರ್ಷ, ನಾನು 50 ವರ್ಷದಲ್ಲಿ ಯೂಟ್ಯೂಬ್ ಮಾಡಿದ್ದೆ. ಇವಾಗ ನನ್ಗೆ 52 ವರ್ಷ. 50 ವರ್ಷದಲ್ಲಿ ಯೂಟ್ಯೂಬ್ ಮಾಡಿ ಏನೋ ಒಂದು ದುಡಿತಾ ಇದ್ದೀನಿ ಅಂದ್ರೆ ಯೂಟ್ಯೂಬ್ ಥ್ಯಾಂಕ್ಸ್ ಹೇಳ್ತೀನಿ, ಆಯ್ತಾ. ಇದೊಂದು ಆಮೇಲೆ ಹೌದು, ಯಾರ್ ವಿಡಿಯೋನು ಕದ್ದಾಕ್ಬೇಡಿ. ಯಾಕಂದ್ರೆ ಚಾನಲ್ಗಳು ಡಿಲೀಟ್ ಆಗುತ್ತೆ. ಆಮೇಲೆ ಯಾರಿಗೂ ಗೊತ್ತಿಲ್ಲ. ಇವಾಗ ನಾನು ಇವಾಗ ವಿಡಿಯೋದಲ್ಲಿ ತೋರಿಸ್ದೆ ಈ ಕಾರ್ಟೋರ್ನ, ಅವ್ರ ಮುಖ ತೋರಿಸ್ಲಿಲ್ಲ. ನಾನು ಯಾಕೆ ಮುಖ ತೋರಿಸ್ಲಿಲ್ಲ? ನಾಳೆ ಅವರು ನನಗೆ ಕಂಪ್ಲೇಂಟ್ ಮಾಡ್ಬೋದು. ನನ್ ಗೊತ್ತಿಲ್ಲದೆ ನನ್ನ ಮುಖ ತೋರಿಸಿದ್ದಾಳೆ ಇವಳು. ಇವಾಗ ಅವ್ರ ಕಡೆಯವ್ರು ಯಾರೋ 4-5 ಜನ ಕೇಳ್ತಾರೆ, ಇವ್ರು ಏನೋ ಒಂದ್ ಕೆಲಸ ಅಂತ ಸಿಂಪಲ್ ಆಗಿ ನಾನು ಹೇಳ್ತಿರೋದು. ಏನೋ ಬೇರೆ ಕೆಲಸ ಹೇಳಿರ್ತಾರೆ, ಆದ್ರೆ ಇವ್ರು ಕೊರಿಯರ್ ಕೆಲಸ ಮಾಡ್ತಿರೋದು. ಇವ್ರ ಕಡೆಯವ್ರು ನೋಡ್ಬಿಟ್ಟು, ಏನೋ ನೀನು ಕೊರಿಯರ್ ಕೆಲಸ ಮಾಡ್ತಾ ಇದೀನೋ, ಮತ್ತೆ ನೀನ್ ನನ್ನ ಹತ್ರ ಇದು ಸುಳ್ಳು ಹೇಳ್ತಿಯಲ್ಲ ಅಂತಂದಾಗ ಅವ್ರಿಗೇನಾಗತ್ತೆ, ನೀವ್ ಯಾಕೆ ಹಾಕಿದ್ರಿ ಮೇಡಮ್ ಅಂತ ಕೇಳಿದ್ರೆ, ನನಗೆ ಅವ್ರೇನಾದ್ರು ಕಂಪ್ಲೇಂಟ್ ಕೊಟ್ರೆ ನನ್ನ ಚಾನಲೇ ಡಿಲೀಟ್ ಆಗುತ್ತೆ. ಹಾಗಾಗಿ ನಾನು ಯಾರ್ದು ಮುಖ ತೋರ್ಸಕ್ ಇಷ್ಟಪಡಲ್ಲ. ನಾನು ಒಂದೇ ಒಂದು ವಿಡಿಯೋ ಮಾಡಿದ್ದೆ, 2.5 ಲಕ್ಷ ಓಡಿತ್ತದು. ನಾನು ಎಷ್ಟು ವಿಡಿಯೋನ ಪ್ರೈವೇಟ್ ಹಾಕಿದ್ದೀನಿ ಗೊತ್ತಾ? ಇವಾಗ ನನ್ನ ಸ್ವಂತ ವಿಷಯಕ್ಕೆ ಬರ್ತೀನಿ. ಒಂದು ವಿಡಿಯೋ ಮಾಡಿದ್ದೆ, 2.5 ಲಕ್ಷ ವ್ಯೂಸ್ ಬಂದಿತ್ತು. ಅದನ್ನ ನನ್ಗೆ ಅವಾಗ ಯೂಟ್ಯೂಬ್ ಮಾಡಿದ ವಸ್ತು ನನಗೆ ಗೊತ್ತಿಲ್ಲ. ಯಾರ ಬಗ್ಗೆನೋ ನಾನು ಅವ್ರ ಫೋಟೋ ತೋರಿಸಿಲ್ಲ, ಅವ್ರ ಹೆಸರು ಹೇಳಿಲ್ಲ, ಅವ್ರ ಬಗ್ಗೆ ಹೇಳಿದ್ದೆ. ಅವರು ಯೂಟ್ಯೂಬ್ ಕಂಪ್ಲೇಂಟ್ ಮಾಡಿ ಕೊನೆಗೆ ಆ ಚಾನಲ್ನ ನಾನು ಆ ವಿಡಿಯೋನ ಡಿಲೀಟೇ ಮಾಡಿದೆ. ವಿಡಿಯೋ ಡಿಲೀಟ್ ಮಾಡಕ್ ಅವಾಗ ನನಗೆ ಅರುಣ್ ಅನ್ನೋನ್ ಪರಿಚಯ ಇರ್ಲಿಲ್ಲ. ಅವ್ನು ಹೇಳ್ದೆ, ಯಾಕೆ ವಿಡಿಯೋ ಡಿಲೀಟ್ ಮಾಡಿದ್ರಿ? ಪ್ರೈವೇಟ್ಗೆ ಹಾಕ್ಬೇಕಿತ್ತು, ಪ್ರೈವೇಟ್ಗೆ ಹಾಕಿದ್ರೆ ಆ ವ್ಯೂಸ್ ಹಾಗೆ ಇರ್ತಾ ಇತ್ತು ಅಂದ. ನನ್ಗೆ ಅವಾಗ ಅಷ್ಟು ಗೊತ್ತಿಲ್ಲ. ಯೂಟ್ಯೂಬ್ ಮಾಡಿದ ವಸ್ತು ನಾನು ಏನಂದ್ರೆ ಏನೂ ಗೊತ್ತಿಲ್ದಿರೋ ಬಂದಿದ್ದ. ನಾನು 8ನೇ ಕ್ಲಾಸ್ ಓದಿರೋದು, ಕನ್ನಡ ಮೀಡಿಯಂ, ಇಂಗ್ಲಿಷ್ ಬರಲ್ಲ. ಇವ್ರ ಚಾನಲ್, ತುಂಬಾ ಜನ ಚಾನಲ್ ನೋಡಿ 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 ನಾನೇ ಸ್ವತಃ ಯೂಟ್ಯೂಬ್ ಮಾಡಿದ್ದು. ನನ್ಗೆ ಯಾರು ಹೇಳ್ಕೊಟ್ಟಿಲ್ಲ. ಅರುಣ್ ಎಲ್ರು ಮನ್ಸಲ್ಲಿ ಇರ್ಬೋದು ಅರುಣ್ ಅಂತ. ಅರುಣ್ ಏನ್ ಮಾಡಿರೋದು, ನಂದೊಂದು ವಿಡಿಯೋ ವೈರಲ್ ಆಯ್ತು. 50 ವರ್ಷಕ್ಕೆ ಹೇಗಿರ್ಬೇಕು ಅನ್ನೋದು ವಿಡಿಯೋ ವೈರಲ್ ಆದ್ಮೇಲೆ ನಂದು ಒಂದೇ ತಿಂಗಳಿಗೆ ಚಾನಲ್ ಓಪನ್ ಮಾಡಿ 1 ತಿಂಗಳಿಗೆ ವಾಚ್ ಅವರು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೋಯ್ತು. ಅವಾಗ ಅವ್ನು ನನಗೆ ಸಿಕ್ಕಿ ಅದು ಮಾಡ್ಕೊಟ್ಟಿದ್ದು, ಮಾನಿಟೈಸ್ ಎಲ್ಲ ಅಪ್ಲೈ ಮಾಡ್ಕೊಟ್ಟಿದ್ದು. ಅವಾಗಿಂದ ನನಗೂ ಅವನು ಏನೊಂದು ಹೇಳಿದ್ರು, ನನ್ಗೆ ಯಾವ್ದಾದ್ರು ಇಮೇಲ್ ಬಂದ್ರೆ, ಯಾವ ಇಮೇಲ್ ಬಂದ್ರು ಕ್ಲಿಕ್ ಮಾಡಬಾರ್ದು, ಓದಿ ಅದೆಲ್ಲ ಮಾಡ್ಬೇಕು. ಫೇಕ್ ಇಮೇಲ್ ಕೊಡಿ ಇರುತ್ತೆ, ನನ್ಗೆ ಅದು ಬರಲ್ಲ, ಇಂಗ್ಲಿಷ್ ಅಲ್ಲಿ ಇರುತ್ತೆ, ನನಗ್ ಬರಲ್ಲ. ಅದನ್ನ ಅವನಿಗೆ ಕಳಿಸ್ತೀನಿ, ನೋಡೋ ಅಂತೀನಿ. ಅವನು ಇದು ಸರಿ ಇದೆ ಕ್ಲಿಕ್ ಮಾಡಿ ಅಂದ್ರೆ ಮಾಡ್ತೀನಿ, ಇಲ್ದಿರ ಬೇಡ ಅಂದ್ರೆ ಮಾಡಲ್ಲ. ಇಷ್ಟು ನನಗೆ ಆತರ ಸಪೋರ್ಟ್ ಮಾಡ್ತಾ ಇದ್ದಾನೆ ಹುಡುಗ. ಆಮೇಲೆ ಅದು ಹೋಯ್ತು, 2.5 ಲಕ್ಷ ವ್ಯೂಸ್ ಹೋಯ್ತು. ಇತ್ತೀಚೆಗೆ ಗಿಣಿಶಾಸ್ತ್ರದ ವಿಡಿಯೋ ಎಲ್ರು ನೋಡಿರ್ಬೋದು ಅಲ್ವಾ. ಗಿಣಿಶಾಸ್ತ್ರದ ವಿಡಿಯೋ ನಂದು 1,40,40,000 ಓಡಿತ್ತು. ಒಂದು ವಿಡಿಯೋ 6-7 ಸಾವಿರ ಓಡಿತ್ತು. ಅವ್ರಿಗೆ ಹೇಳಿದ್ದೀನಿ ನಾನು, ನೋಡಿ ಎಲ್ರ ಹತ್ರನೂ ದುಡ್ಡಿರಲ್ಲ, 200-300 ತಗೊಂಡು ಎಲ್ರಿಗೂ ಕಷ್ಟ ಇರುತ್ತೆ. ಅವ್ರ ಕಷ್ಟನ ನಿಮ್ ಹತ್ರ ಏನೋ ಒಂದ್ ಶಕ್ತಿ ಇದೆ ಅಂತ ಅಂದ್ರೆ ಅದನ್ನ ಸರಿ ಮಾಡ್ಕೊಡಿ ಅಂತ ವಿಡಿಯೋದಲ್ಲಿ ಗಿಣಿಗೆ ಹೇಳ್ದಂಗೆ ಅವ್ರಿಗೆ ಹೇಳಿದ್ದೀನಿ ನಾನು. ಅವ್ರ ಹತ್ರ ನಾನು ₹1 ತಗೊಂಡಿಲ್ಲ, ಪ್ರಮೋಷನ್ ಅಲ್ಲ, ಏನೂ ಅಲ್ಲ, ಏನೋ ಒಂದ್ ಹೆಲ್ಪ್ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಹೇಳ್ದೆ. ಅವ್ರೇನ್ ಮಾಡಿದ್ದಾರೆ, ನನಗೆ ಎಲ್ಲ ನನ್ನ ಬಿಸ್ನೆಸ್ ನಂಬರ್ ಬಂದು ಎಲ್ರು ಕಂಪ್ಲೇಂಟ್, ಅಮ್ಮ ಅವರು ಫೋನ್ ಮಾಡಿದ ತಕ್ಷಣ 500 ಕೊಡು, ಫೋನ್ ಮಾಡಿದ ತಕ್ಷಣ 1000 ಕೊಡು ಅಂತ ಕೇಳ್ತಾರಮ್ಮ. ಅವ್ರು ಏನು ನಮ್ಗೆ ಹೇಳೋದೇ ಇಲ್ಲ, ನೀವು ಯೂಟ್ಯೂಬ್ ಅಲ್ಲಿ ಬಂದಿರೋರಲ್ವಾ ಅಂದಿದ ತಕ್ಷಣ ನನ್ ನಂಬರ್ಗೆ ₹500 ಹಾಕು, ನನ್ನ ನಂಬರ್ಗೆ ₹1000 ಹಾಕು ಅಂತಾರೆ. ಅಂದ್ರೆ ನನ್ಗೆ ಯಾಕೋ ಬೇಜಾರಾಯ್ತು. ನಾಳೆ ಎಲ್ರು ನನಗೆ ಒಂದು 8-10 ಜನ ಬಂದ್ ಹೇಳೋದು. ಅದಕ್ಕೆ ಏನ್ ಮಾಡ್ತಾರೆ, ಬೇಡವೇ ಬೇಡ,
ನನ್ಗೆ ಆ ವಿಡಿಯೋ ದಿನಕ್ಕೆ ಅದ್ ವಿಡಿಯೋ ಓಡ್ತಾ ಇತ್ತು. ಆ ತರ ವಿಡಿಯೋ ಓಡೋದು ಬೇಡ, ನಂಗೆ ಆ ತರ ದುಡಿಯೋದು ಬೇಡ ಅಂತೇಳಿ 2 ವಿಡಿಯೋ ಗಮನಿಸ್ಬೋದು ಯಾರಾದ್ರೂ, 2 ವಿಡಿಯೋನು ನಾನು ಪ್ರೈವೇಟ್ ಹಾಕ್ತೆ. ಮೊನ್ನೆ ಇತ್ತೀಚೆಗೆ ಅದು ಯಾರು ಏನು ಅಂತ ನಾನು ಹೇಳಲ್ಲ, ಅವರು ನನಗೆ ಕರೆದಿದ್ರು ಮನೆಗೆ. ಅವರು ಹೋದೆ ಅವ್ರ ಮನೆಗೆ. ಅವರು ನಂದು ವೇಟ್ ಲಾಸ್ ಪೌಡರ್ ಎಲ್ಲ ತಗೊಂಡು ಆರೋಗ್ಯ ಸರಿ ಆಯ್ತು ಅಂದ್ರು. ಅವ್ರನ್ನ ಕೇಳಿನೇ ವಿಡಿಯೋ ಮಾಡಿದೆ. ನಾನು ಸ್ವಲ್ಪ ವಾಯ್ಸ್ ಕೊಟ್ಟೆ, ಅವ್ರು ಹೇಳಿದ್ದೆ ನಾನು ವಾಯ್ಸ್ ಕೊಟ್ಟಿದ್ದೆ. ಅದನ್ನ ಬಿಟ್ಟು ಒಂದ್ ಅಕ್ಷರನೂ ನಾನು ಬೇರೆ ಸೇರ್ಸಿರ್ಲಿಲ್ಲ. ಆಮೇಲೆ ವಿಡಿಯೋ ಬೆಳಗ್ಗೆ ಅಪ್ಲೋಡ್ ಮಾಡಿದೆ, ಸಂಜೆ ಅಷ್ಟೊತ್ತಿಗೆ ಸ್ವಲ್ಪ ಅದು ಓಡ್ತಾ ಇತ್ತು. ಆ ವಿಡಿಯೋ ಓಡಿದ್ರಿಂದ ನನಗೆ ಆರ್ಡರ್ಗಳು ಸಿಕ್ಕಾಪಟ್ಟೆ ಬಂದ್ಬಿಡ್ತಾವತ್ತು. ಸಿಕ್ಕಾಪಟ್ಟೆ ಆರ್ಡರ್ ಬಂತು, ನನಗೆ ಮಾಡಕ್ಕಾಗ್ಲಿಲ್ಲ, ಅಷ್ಟು ಆರ್ಡರ್ ಬಂತು. ಆಮೇಲೆ ಸಂಜೆ ಅವರು ಒಂದು ಮೆಸೇಜ್ ಕಳ್ಸಿದ್ರು. ನಂದು ಪರ್ಸನಲ್ ನಂಬರ್ ಇತ್ತು ಅವ್ರ ಹತ್ರ, ನಂಬರ್ಗೆ ಮೆಸೇಜ್ ಕಳಿಸಿದ್ರು, ಆ ವಿಡಿಯೋ ಬೇಡ, ಡಿಲೀಟ್ ಮಾಡಿ, ನಮ್ ಕಡೆಯವ್ರು ಯಾರು ಇಷ್ಟಪಡ್ತಾ ಇಲ್ಲ. ನಾನು ಯಾಕೆ ಏನು ಅಂತಾನು ಕೇಳಲಿಲ್ಲ, ಕೂಡ್ಲೆ ಡಿಲೀಟ್ ಮಾಡಿದೆ. ಅಂದ್ರೆ ಪ್ರೈವೇಟ್ ಹಾಕ್ತೆ, ಡಿಲೀಟ್ ಮಾಡ್ಲಿಲ್ಲ, ವ್ಯೂಸ್ ಹೋಗುತ್ತೆ ಅಂತ ಪ್ರೈವೇಟ್ ಹಾಕ್ತೆ. ನಾನು ಯಾರ್ದಾದ್ರೂ ವಿಡಿಯೋ ಮಾಡಿದ್ರೆ ಅವ್ರ ಪರ್ಮಿಷನ್ ಇಲ್ಲದೆ ನಾನು ವಿಡಿಯೋ ಮಾಡಲ್ಲ. ಆದ್ರೂನು ಅವರು ಆದ್ರೆ ಅವ್ರ ಪರಿಸ್ಥಿತಿ ಏನಿತ್ತೋ ಬೇಡ, ನಾವೇನು ಮಾತಾಡೋದು ಬೇಡ. ಆದ್ರೆ ಈ ತರ ಆಗತ್ತೆ. ಅದಕ್ಕೋಸ್ಕರ ನಾನು ಹೇಳೋದು, ಜೋಪಾನವಾಗಿ ಯಾರದೇ ವಿಡಿಯೋ ಮಾಡ್ಬೇಕಾದ್ರು. ಆಮೇಲೆ ನಾವು ಯೂಟ್ಯೂಬ್ ಒಬ್ಳಿದ್ದಾಳೆ, ಅವಳಿಗೆ ಹೇಳ್ದೆ, ನನ್ಗಿಂತ ತುಂಬಾ ಚಿಕ್ಕವಳು, ಅಮ್ಮ ಅಂತ ಕರಿತಾಳೆ, ಅದಕ್ಕೆ ಅವಳು ಅಂತಿದ್ದೀನಿ ಅವಳಿಗೆ ಹೇಳ್ದೆ, ನೋಡು ಯಾರ ಬಗ್ಗೆನೂ ಮಾತಾಡಿ ವಿಡಿಯೋ ಮಾಡ್ಬೇಡ, ಮುಂದಕ್ಕೆ ನಿನಗೆ ತೊಂದರೆ ಆಗುತ್ತೆ ಅಂತ. ಅವಳು 1.5 ವರ್ಷದಿಂದ ಚಾನಲ್ ಶುರು ಮಾಡುವಾಗ ಅವಳಿಗೆ ಹೇಳಿದೆ. ಅವಳು ಈ ವಿಡಿಯೋ ನೋಡಿದ್ರೆ ಅವಳಿಗೆ ಅರ್ಥ ಆಗುತ್ತೆ ಯಾರು ಅಂತ. ಈಗ ಅವಳು ಸ್ವಲ್ಪ ಅವ್ರ ಮನೆಯವ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದಕ್ಕೆ ಅವ್ರ ಮನೆಯವರೇ ಇವಳಿಗೆ ಶತ್ರುಗಳಾಗೋಗಿದ್ದಾರೆ. ಮೊನ್ನೆ ನನ್ನ ಹತ್ರ ಬಂದು ಹೇಳ್ತಾಳಮ್ಮ, ನೀವ್ ಹೇಳಿದ್ ಸರಿ, 1.5 ವರ್ಷದಿಂದ ಒಂದ್ ಮಾತು ಹೇಳಿದ್ರಿ ನೀವು, ಇವಾಗ ನಮ್ಮನೆಯವರೇ ನನಗ್ ಶತ್ರುಗಳಾಗೋಗಿದ್ದಾರೆ. ಹಂಗೆ ಯಾರ್ದು ಪರ್ಮಿಷನ್ ಇಲ್ಲದೆ ವಿಡಿಯೋ ಮಾಡ್ತೀವಿ. ನಾನೊಂದಿಷ್ಟುದ್ದ ಹುಡುಗಿ ಕ್ಲೀನಾಗಿ ಹಿಂಗ್ ಮುಖ ತೋರಿಸಿದ್ರೆ ವಿಡಿಯೋ ಮಾಡ್ತೀನಿ. ಅವಳು ಏನಾದ್ರೂ ಹಿಂಗ್ ಮುಖ ಮುಚ್ಕೊಂಡ್ರೆ ನಾನು ಅವಳು ವಿಡಿಯೋನು ಮಾಡಲ್ಲ. ನಾನು ಎಷ್ಟು ಒಂದು 13 ವರ್ಷದ ಹುಡುಗಿ ವಿಡಿಯೋನು ಮಾಡಲ್ಲ ನಾನು. ಬೇಡ, ನಾನು ಯಾಕಂದ್ರೆ ತುಂಬಾ ಇದ್ರಿಂದ ಯಾರ್ಯಾರು ಹೆಂಗೆ ಅಂತ ತುಂಬಾ ತಿಳ್ಕೊಂಡಿದ್ದೀನಿ. ದಿನ ಒಬ್ರೊಬ್ರು ಬಣ್ಣ ಬಯಲಾಗ್ತಾ ಇದೆ ನನ್ಗೆ. ಅದಕ್ಕೋಸ್ಕರ ನಾನು ಇದೊಂದು ಸಣ್ಣ ಕಿವಿ ಮಾತು ಹೇಳಿರೋದು, ಖುಷಿಯಿಂದ ಮಾಡಿ, ಡಾಲರ್ ಆಗುತ್ತೆ, ವಿಡಿಯೋ ವೈರಲ್ ಆಗುತ್ತೆ, ಒಳ್ಳೊಳ್ಳೆ ಕಂಟೆಂಟ್ ಕೊಡಿ, ಚೆನ್ನಾಗಿ ವಿಡಿಯೋ ಮಾಡಿ. ಹೀಗೆ ಇಟ್ಕೊಂಡು ವಿಡಿಯೋ ಮಾಡಿ, ಈಗೆಲ್ಲ ಇಟ್ಕೊಂಡು ವಿಡಿಯೋ ಮಾಡಬೇಡಿ, ಅಲ್ಲಾಡಿಸ್ಬೇಡಿ. ಆಮೇಲೆ ಎಡಿಟಿಂಗ್ ಚೆನ್ನಾಗಿ ಮಾಡಿ. ಇವಾಗ ಏನೋ ಮಾಡ್ಬೇಕಾದ್ರೆ ನೆಲ ಕಾಣಿಸ್ತು ಅಂದ್ರೆ ಒಬ್ರೊಬ್ರು ವಿಡಿಯೋ ನೋಡ್ತೀನಿ ಹಾಗೆ ಬಿಟ್ಟಿರ್ತಾರೆ, ಹಾಗೆಲ್ಲ ಮಾಡ್ತೀವಿ. ಕ್ಲೀನಾಗಿ ಎಡಿಟಿಂಗ್ ಮಾಡಿ. ಏನಾದ್ರೂ ಯೂಟ್ಯೂಬ್ ಬಗ್ಗೆ ಬೇಕು ಅನ್ಸಿದ್ರೆ ಹೇಳಿ. ನಾನು ಇನ್ನೊಂದು ಚಾನಲ್ ಇದೆ, ನಂದು ಒಟ್ಟು 3 ಚಾನಲ್ ಇದೆ. 3 ಚಾನಲ್ ಮೊನಟೈಸ್ ಆಗಿದೆ, 3 ಚಾನಲ್ ಅಲ್ಲೂ ದುಡ್ಡು ಆಗ್ತಾ ಇದೆ. ಇನ್ನೊಂದು ಚಾನಲ್ ಅಲ್ಲಿ ಬರೀ ಯೂಟ್ಯೂಬ್ ಬಗ್ಗೆನೇ ಮಾಡೋಣ ಅಂತ ಅನ್ಕೊಂಡಿದೀನಿ. ಟೈಮ್ ಸಿಗ್ತಾ ಇಲ್ಲ ನನಗೆ. ಆ 2 ಚಾನಲ್ನ ರನ್ನಿಂಗೇ ಮಾಡ್ತಾ ಇಲ್ಲ. ನಾವೇನ್ ಮಾಡ್ತೀವಿ, ಚೆನ್ನಾಗಿ ಓದೋ ಮಕ್ಕಳನ್ನ ಮುಂದೆ ಬೆಂಚಲ್ಲಿ ಕೂರಿಸ್ಕೊಂಡು ಬೇಷ್ ನಿನಗೆ 3 ಸ್ಟಾರ್ ಹಾಕ್ತೀನಿ, 4 ಸ್ಟಾರ್ ಹಾಕ್ತೀನಿ ಅಂತಾರೆ. ಅದೇ ಓದ್ದೇ ಇರೋ ದೊಡ್ಡ ಮಕ್ಕಳನ್ನ ಹಿಂದೆ ಕೂರಿಸ್ಬಿಟ್ಟು ಅವನ ಕಡೆ ಗಮನನೇ ಕೊಡಲ್ಲ. ಆ ತರ ನನ್ನ ಪರಿಸ್ಥಿತಿ ಆಗೋಗಿದೆ. ಏನಕ್ಕೆ ಅಂತ ಅಂದ್ರೆ, ಈ ಚಾನಲ್ ಅಲ್ಲಿ ವ್ಯೂಸ್ ಚೆನ್ನಾಗಿದೆ, ಡಾಲರ್ ಚೆನ್ನಾಗ್ ಆಗ್ತಾ ಇದೆ, ಎಲ್ಲ ಖುಷಿಯಿಂದ ಒಪ್ಕೊಂಡಿದಾರ ಅಂತ ಏನೊಂದು ವಿಡಿಯೋನು ಇದಕ್ಕೆ ಆಗ್ತಾ ಇದೀನಿ. ಆ 2 ಚಾನಲ್ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ಮಾಡ್ಬೇಕಾದ್ರೆ ಟೈಮೇ ಸಿಗ್ತಾ ಇಲ್ಲ. ತುಂಬಾ ಆರ್ಡರ್ಗಳು, ಕೆಲಸ ಎಲ್ಲ ಇದೇ ತರ ಆಗ್ತಾ ಇದೆ. ಹಾಗಾಗಿ ಆ 2 ಚಾನಲ್ ಅಲ್ಲಿ ಗಮನ ಕೊಡ್ತೀನಿ. ಯಾರಿಗಾದ್ರೂ ಯೂಟ್ಯೂಬ್ ಬಗ್ಗೆ ಏನಾದ್ರೂ ಬೇಕು ಅನ್ಸಿದ್ರೆ ಕೇಳಿ, ಕಮೆಂಟ್ ಮಾಡಿ, ನಾನು ಅದ್ರಲ್ಲಿ ಹೇಳ್ಕೊಡ್ತೀನಿ, ತಿಳಿಸ್ಕೊಡ್ತೀನಿ. ನನಗೆ ಗೊತ್ತಿರೋ ಅಷ್ಟು ತಿಳಿಸ್ಕೊಡ್ತೀನಿ. ಅರುಣ್ ನಂಬರ್ ಸ್ಕ್ರೀನ್ ಮೇಲೆ ಹೋಗ್ತಿರುತ್ತೆ. ಅವನು ಯಾವುದಕ್ಕೂ, ನೀವು ಈ ಚಾನಲ್ ಓಪನ್ ಮಾಡೋದಕ್ಕೆ ಸಪೋರ್ಟ್ ಮಾಡಲ್ಲ, ಯಾವುದಕ್ಕೂ ಸಪೋರ್ಟ್ ಮಾಡಲ್ಲ. ಅವನು ಬರೇ ವಾಟ್ಸಪ್ ಮಾಡ್ಬೇಕು, ಕಾಲು ಹೋಗಲ್ಲ ಅವನ್ಗೆ. ಬರೇ ನಿಮ್ಗೆ ಮೋನಟೈಸ್ ಆಗಿ 1,000 ಸಬ್ಸ್ಕ್ರೈಬರು, 4,000 ವಾಚ್ ಅವರ್ ಆಗಿದ್ರೆ ಅವನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಇಷ್ಟೇ. ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.